ಸ್ವಪಕ್ಷದ ವಿರುದ್ಧ ಫುಲ್ ರೆಬೆಲ್ ನಡೆ ಪ್ರದರ್ಶಿಸಿರುವ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಇವತ್ತು ರಾಜ್ಯಸಭೆ ಚುನಾವಣೆಯಲ್ಲಿ ಶಾಕ್ ಕೊಟ್ಟಿದ್ದಾರೆ. ಇದೀಗ ಸೋಮಶೇಖರ್ ವಿರುದ್ಧ ಬಿಜೆಪಿ ನಡೆ ಭಾರಿ ಕುತೂಹಲ ಮೂಡಿಸಿದೆ. ಈ ಸುದ್ದಿಗಳನ್ನು ನೋಡೋಣ. ಆತ್ಮಸಾಕ್ಷಿಗೆ ಮತ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬಿಜೆಪಿ ಜೆಡಿಎಸ್ಗೆ ರಾಜ್ಯಸಭೆಯಲ್ಲಿ ಮಹಾಘಾತವಾಗಿದೆ. ಕಮಲ ಮನೆಯಿಂದ ಒಂದು ಕಾಲು ಹೊರಗಿಟ್ಟಿದ್ದ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಇವತ್ತು ರಾಜ್ಯಸಭೆ ಚುನಾವಣೆಯಲ್ಲಿ ತಮ್ಮ ಮನದಿಂಗಿತ ಬಹಿರಂಗಪಡಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವ ಮೂಲಕ ಅಡ್ಡ ಮತದಾನ ಮಾಡಿದ್ದಾರೆ. ಮತ ಹಾಕುವುದಕ್ಕೂ ಮುನ್ನ ಮಾತನಾಡಿದ ಸೋಮಶೇಖರ್, ಅನುದಾನ ಕೊಟ್ಟವರಿಗೆ ಮೊದಲ ಪ್ರಾಶಸ್ತ್ಯದ ವೋಟ್ ಅಂತ ಹಿಂಟ್ ಕೊಟ್ಟಿದ್ರು. ಮತ ಹಾಕಿದ ಬಳಿಕ ಆತ್ಮಸಾಕ್ಷಿಯ ಮತ ಚುನಾವಣೆ ಮಾಡಿದ್ದೀನಿ ಅಂತ ಹೇಳಿದ್ರು. ಯಾರು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅವ್ರ ಅನುದಾನನ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ನಾನು 100% ಕೊಡ್ತೀನಿ. ಅವ್ರು ಯಾರಿಗೆ ಮತ ತೋರಿಸಿ ಅಂತ ಹೇಳಿದಾರೆ ಅವ್ರಿಗೆ ತೋರಿಸಿದ್ದೀನಿ. ಅನುದಾನದ ವಿಚಾರವಾಗಿ ಕೂಡ ಸರ್ ಪ್ರಮುಖವಾಗಿ ಅನುದಾನದ ವಿಚಾರ ಪ್ರಸ್ತಾಪ. ಹೌದು, ಯಾರು ಪ್ರಾಮಿಸ್ ಮಾಡಾರೋ ಅವ್ರಿಗೆ ಹಾಕಿದ್ದೀನಿ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಯಾರು ಕೊಡ್ತಾರೆ ಅವ್ರ ಪರವಾಗಿ ಮತ ಹಾಕಿದ್ರಿ ಅಷ್ಟೇ. ವೋಟಿಂಗು ಮುನ್ನ ವಿಪಕ್ಷ ನಾಯಕ ಅಶೋಕ್ ಕೊಠಡಿಗೆ ಬರಲು ಸೂಚನೆ ನೀಡಲಾಗಿತ್ತು. ಆದರೆ ಎಸ್ಎಸ್ ನೇರವಾಗಿ ಮತದಾನ ಮಾಡಿ ಅಶೋಕ್ ಕೊಠಡಿಗೆ ತೆರಳದೆ ನಿರ್ಗಮಿಸಿದರು. ಮತದಾನಕ್ಕೂ ಮುನ್ನ ಎಸ್ಟಿಎಸ್ಗೆ ವಿಪ್ ಕೊಡಲು ಸರ್ಕಸ್ ನಡೆಯಿತು. ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಪ್ ಕೊಡಲು ಮುಂದಾಗಿದ್ರು. ಈ ವೇಳೆ ಸೋಮಶೇಖರ್ ಬ್ಯಾರಿಕೇಡ್ ದಾಟಿ ಹೋಗಿದ್ರು. ಎಸ್ಟಿಎಸ್ ನಡೆ ಬೆನ್ನಲ್ಲೇ ಶಾಸಕರ ಭವನದಲ್ಲಿರುವ ಶಿವರಾಮ್ ಹೆಬ್ಬಾರ್ ಕೊಠಡಿಗೆ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಪ್ ಅಂಟಿಸಿದ್ರು. ಆದರೆ ಮತದಾನದ ಸಮಯ ಮೀರಿದ್ರು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಮತದಾನ ಮಾಡಲು ಬರಲೇ ಇಲ್ಲ. ಹೀಗಾಗಿ ಹೆಬ್ಬಾರ್ ಆತ್ಮಸಾಕ್ಷಿ ಏನಾಗಿತ್ತು ಬಹಿರಂಗವಾಗಿಲ್ಲ. ಆತ್ಮಸಾಕ್ಷಿ ಅಂದ್ರೆ ಯಾವ ಪಕ್ಷದಿಂದ ಗೆದ್ದಿದ್ದೇವೋ ಆ ಪಕ್ಷಕ್ಕೆ ಮತ ಹಾಕಬೇಕು. ಆದರೆ ಆತ್ಮಸಾಕ್ಷಿನೇ ಇಲ್ಲ ಅಂದ್ರೆ ಈ ರೀತಿ ಆಗುತ್ತದೆ ಅಂತ ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ರು. ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕ್ತೀನಿ ಅಂತ. ಆತ್ಮಸಾಕ್ಷಿ ಅಂದ್ರೆ ಏನು? ಯಾವ ಪಾರ್ಟಿಯಿಂದ ಗೆದ್ದಿದ್ವಿ ಅವ್ರಿಗೆ ಮತ ಹಾಕಬೇಕು. ಆತ್ಮಸಾಕ್ಷಿನೇ ಇಲ್ಲ ಅಂದ್ರೆ ಈ ರೀತಿ ಆಗುತ್ತೆ. ಖಂಡಿತವಾಗಿ ಅವರು ಆಗ್ತಾರೆ ಅಂತಕ್ಕಂಥದ್ದೇ ಬರ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಅದೇ ಎಂಥ ಆತ್ಮಸಾಕ್ಷಿ ಅಂತ ಅವ್ರ ಆತ್ಮಸಾಕ್ಷಿ ಅಂದ್ರೆ ನಾವು ಯಾವ ಪಾರ್ಟಿಯಿಂದ ಗೆದ್ದಿದ್ವಿ ಅವ್ರಿಗೆ ಆತ್ಮಸಾಕ್ಷಿ ಅಲ್ವಾ? ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಇಂದು ಸೋಮಶೇಖರ್ ರಾಜಕೀಯವಾಗಿ ಸುಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು. ಆತ ಯತ್ನಾಳ್ ನಮ್ಮಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ಆಗೋಗಿದೆ ಅಂತ ಯತ್ನಾಳ್ ಕಿರಿಕಾರಿದ್ರು. ಒಂದು ರೀತಿ ನನಗಂತ ಇದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಂದು ರೀತಿ ರಾಜಕೀಯದ ಅಂತ್ಯವನ್ನ ಅವರೇ ಆಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಅವರನ್ನ ಎಲೆಕ್ಟ್ ಮಾಡಿ ಬಿಜೆಪಿ ಸಿಂಬಲ್ ಅಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ 9 ತಿಂಗಳಾಗಿಲ್ಲ. ನಮ್ಮ ಪಕ್ಷ ಇದ್ದಾಗೂ ಸಹ ಯಾವುದೋ ಒಂದು ಕಾನೂನು ಬರಾಗ ಅದನ್ನು ನಾವು ಕೆಲವೊಂದು ಸಲ ವಿರೋಧ ಮಾಡ್ತೀವಿ. ಅದು ಆತ್ಮಸಾಕ್ಷಿ ಬೇರೆ, ಇದು ಆತ್ಮಸಾಕ್ಷಿ. ಇದು ಮತ ಹಾಕೋದು ನಮ್ಮ ಧರ್ಮ, ನಮ್ಮ ಪಕ್ಷಕ್ಕೆ ಹಾಕಬೇಕು, ನಮ್ಮ ಕರ್ತವ್ಯ. ಹಿಂಗೇರಿ ಏನು ಮಾಡೋದು? ದುರಂತ ಅವ್ರು ಹಾಕಬಾರ್ದಾಗಿತ್ತು. ಸೋಮಶೇಖರ್ ಅವರು ಒಬ್ಬರು ಹಿರಿಯರು. ಇನ್ನು ಕಾಂಗ್ರೆಸ್ಗೆ ಎಸ್ಟಿ ಸೋಮಶೇಖರ್ ಮತದಾನ ಮಾಡಿದ್ದಕ್ಕೆ ಸಿಎಂ ಧನ್ಯವಾದ ತಿಳಿಸಿದ್ರು. ಇನ್ನು ಡಿಸಿಎಂ ಡಿಕೆ ಈ ಮೈತ್ರಿ ಪವಿತ್ರನ ಅಂತ ಪ್ರಶ್ನೆ ಮಾಡಿದ್ರು. ಈ ಎಲೆಕ್ಷನ್ ಅಲೈನ್ಸ್ ಸರಿನಾ ಅಲೈನ್ಸ್ ಸರಿ ಇಲ್ವಾ ಅನ್ನೋದು ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ, ಆ ಹೊಂದಾಣಿಕೆನ ಮತದಾರರು ಒಪ್ಪಬೇಕು, ಶಾಸಕರು ಗ್ರಾಜುಯೇಟ್ಸ್ಗಳು ಒಪ್ಪಬೇಕು, ಟೀಚರ್ಸ್ಗಳು ಒಪ್ಪಬೇಕು. ಅಡ್ಡ ಮತದಾನ ಮಾಡಿದ್ದಕ್ಕೆ ಸೋಮಶೇಖರ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾದ್ರು. 3 ವರ್ಷಗಳ ಮಂತ್ರಿಯಾಗಿ ಅವರ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರು. ಬೊಮ್ಮಾಯಿ ಅಶೋಕ್ ಸನ್ನೆ ಮಾಡಿ ಸ್ಥಳದಿಂದ ತೆರಳಿದ್ರು. 3 ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಆಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಮಾತನಾಡ್ತಾ ಇಲ್ವೇ? ಇತ್ತ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಮತದಾನದ ಬಳಿಕ ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತಂದ್ರು. ಇನ್ನು ಶಾಸಕ ಶರಣಗೌಡ ಕಂದಕೂರ್ ಮತ ಯಾರಿಗೆ ಅನ್ನೋ ಕುತೂಹಲವಿತ್ತು. ಆದ್ರೆ ಮತದಾನದ ಬಳಿಕ ಮಾತನಾಡಿದ ಕಂದಕೂರ್, ನಾನು ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕಿದ್ದೀನಿ ಅಂತ ತಿಳಿಸಿದ್ರು. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತ ಚಲಾಯಿಸಿದ್ದೀನಿ ಅಂತ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳೋದಕ್ಕೆ
ನಾನು ಇಷ್ಟಪಡ್ತೀನಿ. ಖಂಡಿತವಾಗಿ ಪಕ್ಷದ ಸೂಚನೆ ಪ್ರಕಾರ ಪಕ್ಷ ಎಂತಂದರೆ ವಿಪ್ಪನ್ನು ಜಾರಿ ಮಾಡಿದೆ. ಹಾಗಾಗಿ ಎಂತಂದರೆ ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯ. ರಾಜ್ಯಸಭೆ ಮತದಾನ ಮುಕ್ತಾಯವಾಗ್ತಾ ಇದ್ದಂತೆ ಮಾತನಾಡಿದ ಡಿಸಿಎಂ ಡಿಕೆ ಬಿಜೆಪಿಯವರಿಗೆ 45 ಸಾಕಿತ್ತು, 48 ಮತ ಹಾಕಿಸಿಕೊಂಡಿದ್ದಾರೆ ಅಂತ ಹೇಳುವ ಮೂಲಕ ದೋಸ್ತಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜ್ಯಸಭೆ ರಣಕಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಸಭೆಯ ಬಿಜೆಪಿ ಅಭ್ಯರ್ಥಿ ಗೆಲ್ಲಲು 45 ಮತಗಳು ಸಾಕಿತ್ತು. ಉಳಿದ ಮತಗಳನ್ನ ಜೆಡಿಎಸ್ಗೆ ಹಾಕಿಸಬಹುದಿತ್ತು. ಆದರೆ ಬಿಜೆಪಿಯವರು 48 ಮತಗಳನ್ನ ಹಾಕಿಸಿಕೊಂಡಿದ್ದಾರೆ ಅಂತ ಡಿಸಿಎಂ ಡಿಕೆ ದೋಸ್ತಿಗಳ ವಿರುದ್ಧ ಬಾಂಬ್ ಎಸೆದಿದ್ದಾರೆ. ಜೆಡಿಎಸ್ ಬಿಜೆಪಿ ಒಂದಾಯ್ತು ತಾನೆ, 45 ಸಾಕು ಗೆಲ್ಲಕ್ಕೆ. 45 ಹಾಕಿಸ್ಕೊಂಡು ಮಿಕ್ಕಿದವ್ರನ್ನ ದಳಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ. ಎಸೆಟ್ ಅವ್ರಿಗೇನು ಪ್ರಾಮಿಸ್ ಮಾಡಿದ್ರು, ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಬಿಜೆಪಿಯವರು. ಅವ್ರ ಓಟ್ನ ಎಷ್ಟು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕಿಸ್ಬೇಕು. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ 48 ಓಟ್ ಹಾಕೊಂಡಿದ್ದಾರೆ. ಮತದಾನ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಜೆಡಿಎಸ್ನವರಿಗೆ ಆತ್ಮವೇ ಇಲ್ಲ, ಇನ್ನೆಲ್ಲಿ ಆತ್ಮಸಾಕ್ಷಿ? ಜಾತ್ಯತೀತ ಅಂತಾರೆ, ಇದೀಗ ಯಾರ ಜೊತೆಗಿದ್ದಾರೆ? ಅದಕ್ಕಾಗಿ ಅವರಿಗೆ ಆತ್ಮಸಾಕ್ಷಿಯೇ ಇಲ್ಲ ಅಂತಂದ್ರು. ಅವ್ರಿಗೆ ಆತ್ಮನೇ ಇಲ್ವಲ್ಲ, ಅವ್ನ ಸಾಕ್ಷಿ ಇಲ್ವಲ್ಲ. ಜೆಡಿಎಸ್ನವ್ರಿಗೆ ಆತ್ಮಸಾಕ್ಷಿ ಅನ್ನೋದು ಎಲ್ಲಿದೆ? ಅವರು ಆತ್ಮನೇ ಇಲ್ಲ. ಜೆಡಿ ಸೆಕ್ಯುಲರ್ ಅಂತ ಇದ್ರು, ಯಾರ ಜೊತೆ ಸೇರ್ಕೊಂಡಿರೋದು? ಮತ್ತೆ ಎಲ್ಲಿದೆ ಆತ್ಮ? ಆತ್ಮಸಾಕ್ಷಿ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. ಈ ಅಡ್ಡ ಮತದಾನದ ಪ್ರಕ್ರಿಯೆ ಹುಟ್ಟು ಹಾಕಿದ್ದೇ ಕಾಂಗ್ರೆಸ್ ಅಂತ ತಿರುಗೇಟು ಕೊಟ್ಟರು. ಆತ್ಮಸಾಕ್ಷಿ ಮತ ಎಲ್ಲಿದೆ ಅಂತ ಹೇಳ್ತಾರಲ್ಲ, ಅವತ್ತು ಇದು ದೇಶದಲ್ಲಿ ಹುಟ್ಟಾಕಿದ್ದೇ ನೀವು ಕಾಂಗ್ರೆಸ್ ನಾಯಕರು. ಅಡ್ಡ ಮತದಾನ ಹೇಳ್ತಾ ಇದ್ದೀರಿ. ಇವತ್ತು JDS ಇಂದ ಆಮಿಷ, ದುಡ್ಡನ್ನ ಆಮಿಷ ಒಡ್ಡಿ ಅಂತ ಹೇಳ್ತಾ ಇದ್ದೀರಲ್ಲ. ಇತಿಹಾಸ ತೆಗೀರಿ. 1999 ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅವತ್ತು 15 ಜನ ಬಿಜೆಪಿಯ ಶಾಸಕರುಗಳನ್ನು ಹೈಜಾಕ್ ಮಾಡಿದಂಥದ್ದು. ಸೋಮಶೇಖರ್ ಅಡ್ಡ ಮತದಾನಕ್ಕೆ ಸಿಟಿ ರವಿ ಕೆಂಡಾಮಂಡಲರಾದ್ರು. ರಾಜಕೀಯ ವ್ಯಭಿಚಾರ ಮಾಡೋರು ಎಲ್ಲ ಕಡೆ ಸೆಟ್ ಆಗ್ತಾರೆ. ವ್ಯಕ್ತಿ ಸಂಬಂಧಕ್ಕೋಸ್ಕರ ರಾಜಕಾರಣ ಒಳ್ಳೇದಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಪಕ್ಷದಲ್ಲೇ ಗೆದ್ದು ಈಗ ಅಡ್ಡ ಮತದಾನ ಮಾಡಿರೋದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಈ ರೀತಿ ಈ ರಾಜಕಾರಣದ ವ್ಯಭಿಚಾರ ಮಾಡೋರು ಅವರು ಎಲ್ಲ ಕಡೆಗೂ ಸಲ್ಬಿಡ್ತಾರೆ. ಯಾಕೆಂದರೆ ಇದೊಂದು ರೀತಿ ರಾಜಕೀಯ ವ್ಯಭಿಚಾರವೇ. ಈ ರಾಜಕೀಯ ವ್ಯಭಿಚಾರ ಮಾಡುವವರು ಎಲ್ಲರ ಜೊತೆಗೂ ಸುಲಭವಾಗಿ ಹೋಗಿ ಸೆಟ್ ಆಗಿಬಿಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಂದು ರೆಡ್ಡಿ ವಿಲನ್, ಇಂದು ಹೀರೋ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರೇ ಅಂದು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಈಗ ರೆಡ್ಡಿ ಅವರಿಗೆ ಆಪತ್ಬಾಂಧವ, ಹೀರೋ. ಇದೆಲ್ಲ ಕಾಲದ ಅನಿವಾರ್ಯತೆ ಅಂತ ಸಿಟಿ ರವಿ ಬೇಸರ ಹೊರಹಾಕಿದ್ರು. ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅಂತ ಹೇಳ್ತಾರೆ. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದ್ರು. ಈಗ ಹೀರೋ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ನಮ್ಮಿಬ್ಬರು ಶಾಸಕರ ಮತ ಪಡೆಯಲು ಕಾಂಗ್ರೆಸ್ ದುಷ್ಟ ರಾಜಕಾರಣ ಮಾಡಿದೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ರು. ಹೈಕಮಾಂಡ್ಗೆ ದೂರು ನೀಡುವ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ರು. ಇದು ಆತ್ಮಸಾಕ್ಷಿ ಅಲ್ಲ, ಇದು ಆತ್ಮ ವಂಚನೆ, ಆತ್ಮದ್ರೋಹ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದುವರೆಗೆ ಕಳ್ಕೊಂಡಿರ್ಲಿಲ್ಲ, ಈಗ ಕಳ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ಅಂದ್ರೆ ಅನುಕೂಲ ಸಿಂಧು ರಾಜಕಾರಣ. ಅಡ್ಡ ಮತದಾನ ಮಾಡಿರೋ ಎಸ್ಟಿ ಸೋಮಶೇಖರ್ ವಿರುದ್ಧ ಕ್ರಮದ ಬಗ್ಗೆ ಬಿಜೆಪಿ ವಿಳಂಬ ನೀತಿ ಅನುಸರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಾನೂನು ಕ್ರಮದ ಪ್ರಕ್ರಿಯೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಹಿತಿ ಪಡೆಯುತ್ತಿದ್ದಾರೆ. ಅತ್ತ ಲೋಕಸಭಾ ಚುನಾವಣಾ ಸಿದ್ಧತಾ ಸಭೆಯಲ್ಲಿ ವಿಜಯೇಂದ್ರ ಬ್ಯುಸಿಯಾಗಿದ್ದು, ಹೀಗಾಗಿ ಸೋಮಶೇಖರ್ ವಿಚಾರದಲ್ಲಿ ಬಿಜೆಪಿ ನಾಯಕರ ನಡೆ ಸದ್ಯ ಕುತೂಹಲ ಮೂಡಿಸಿದೆ.
ಅಡ್ಡ ಮತದಾನವಾದರೂ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಎಸ್ಟಿ ಸೋಮಶೇಖರ್ ಅನರ್ಹಗೊಳ್ಳಲ್ಲ. ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ 2006ರಲ್ಲಿ ಒಂದು ತೀರ್ಪು ನೀಡಿದೆ. ಕುಲದೀಪ್ ನಾಯರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ತೀರ್ಪು ನೀಡಲಾಗಿತ್ತು. ಅದರನ್ವಯ ರಾಜ್ಯಸಭಾ ಚುನಾವಣೆ ಮತದಾನ ವಿಧಾನಸಭೆಯ ನಡಾವಳಿಯಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ವಿಪ್ ಉಲ್ಲಂಘನೆ ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಗೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಬೇಕಾದ್ರೆ ಬಿಜೆಪಿ ಶಾಸಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬಹುದು. ಪಕ್ಷದಿಂದ ಎಸ್ಟಿ ಸೋಮಶೇಖರ್ರನ್ನ ಉಚ್ಚಾಟಿಸಬಹುದು. ಅಡ್ಡ ಮತದಾನ ಪಕ್ಷವನ್ನ ತೊರೆದ ಕ್ರಮವೆಂದು ದೂರು ನೀಡಬಹುದು ಅಥವಾ ಅನರ್ಹಗೊಳಿಸಲು ದೂರು ನೀಡಬಹುದು. ಆದ್ರೆ ವಿಪ್ ಉಲ್ಲಂಘನೆ ಆಧರಿಸಿ ಕ್ರಮ ಕಷ್ಟಕರ. ಅದರಲ್ಲೂ ಸ್ಪೀಕರ್ ಕೂಡ ಕಾಂಗ್ರೆಸ್ ಮೂಲದವರಾಗಿರುವುದರಿಂದ ಕ್ರಮ ಕಷ್ಟ ಎನ್ನಲಾಗ್ತಿದೆ. ಅಡ್ಡ ಮತದಾನ ಮಾಡಿರುವ ಸೋಮಶೇಖರ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ತಮಿಳುನಾಡಿನಲ್ಲಿ ಪ್ರಧಾನಿ ಮೋದಿಯವರನ್ನು ನೋಡಲು ಅಭಿಮಾನಿ ಸಾಗರವೇ ಹರಿದು ಬಂತು. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಸಭೆ ಚುನಾವಣೆಯಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಪಕ್ಷದ ವಿಪ್ ಉಲ್ಲಂಘಿಸಿದ ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಎಸ್ಟಿಎಸ್ ವಿರುದ್ಧ ಯಶವಂತಪುರದಲ್ಲಿ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಧರಣಿ ನಡೆಸಿದ್ರು. ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಸಿಟ್ಟು ಹೊರಹಾಕಿದ್ರು. ಯಶವಂತಪುರ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಮಖೇನ್ಗೆ ಮತ ಚಲಾಯಿಸಿದ್ದಾರೆ. ಮೈತ್ರಿಗೆ ಸೆಡ್ಡು ಹೊಡೆದ ಎಸ್ಟಿಎಸ್ ವಿರುದ್ಧ ಬೆಂಗಳೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸೋಮಶೇಖರ್ ಪ್ರತಿಕೃತಿ ದಹಿಸಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಉಭಯ ನಾಯಕರ ವಿರುದ್ಧ ನಾಳೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ಗೆ ದೂರು ನೀಡಲು ಬಿಜೆಪಿ ಮುಂದಾಗಿದೆ. ಶಾಸಕ ಸ್ಥಾನದಿಂದ ಸೋಮಶೇಖರ್ ಅನರ್ಹತೆ ಕೋರಿ ದೂರು ಸಲ್ಲಿಸಲು ಚಿಂತನೆ ನಡೆಸಿದೆ. ದೂರು ನೀಡಿದ ಬಳಿಕ ಕ್ರಮ ಕೈಗೊಳ್ಳಲು ವಿಳಂಬ ಮಾಡಿದರೆ ಕೋರ್ಟ್ ಮೊರೆ ಹೋಗಲು ಬಿಜೆಪಿ ಚಿಂತನೆ ನಡೆಸುತ್ತಿದೆ. TV9 ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಆಗಿದೆ. ಬೆಳಗಾವಿ ನಗರ ಸತೀಶ್ ಕಾಲೋನಿ ಮತ್ತು ವೈಭವ ನಗರದಲ್ಲಿ ಜನ ನೀರಿಗಾಗಿ ಪರದಾಡ್ತಿದ್ರು. TV9 ವರದಿಗೆ ಸ್ಪಂದಿಸಿದ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಟ್ಯಾಂಕರ್ ಮೂಲಕ ನೀರು ಪೂರೈಸುತ್ತಿದೆ. ಈ ವೇಳೆ ಸ್ಥಳಕ್ಕೆ ಬಂದ ಕಂಗ್ರಾಳಿ ಪಿಡಿಒಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡರು. ಕೇರಳದಿಂದ ಪ್ರಧಾನಿ ಮೋದಿಯವರು ತಮಿಳುನಾಡಿನತ್ತ ಪ್ರಯಾಣಿಸಿದರು. ತಮಿಳುನಾಡಿನ ತಿರುಪುರದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ನೇತೃತ್ವದ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು. ನೆಚ್ಚಿನ ನಾಯಕನನ್ನ ನೋಡಲು ಸಾವಿರಾರು ಕಾರ್ಯಕರ್ತರು ಆಗಮಿಸಿದ್ರು. ತೆರೆದ ವಾಹನದಲ್ಲಿ ತೆರಳಿದ ಮೋದಿಗೆ ಅಭಿಮಾನಿಗಳು ಹೂಮಳೆಗರೆದರು. ದೆಹಲಿ ಅಬಕಾರಿ ನೀತಿ ಅವ್ಯವಹಾರ ಆರೋಪದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಆಪ್ ಮುಖ್ಯಸ್ಥ ಕೇಜ್ರಿವಾಲ್ಗೆ ಇಡಿ ಅಧಿಕಾರಿಗಳು 8ನೇ ಬಾರಿ ಸಮನ್ಸ್ ನೀಡಿದ್ದಾರೆ. ಮಾರ್ಚ್ 4ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಈಗಾಗಲೇ 7 ಬಾರಿಯೂ ವಿಚಾರಣೆಗೆ ಕೇಜ್ರಿವಾಲ್ ಗೈರಾಗಿದ್ದಾರೆ. ಚಿತ್ರದುರ್ಗ ಮುರುಘಾ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ವಿಚಾರ ಮತ್ತೆ ಸದ್ದು ಮಾಡುತ್ತಿದೆ. ನೇಮಕಾತಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. 2 ವಾರಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದ್ದು 3 ದಿನಗಳ ಒಳಗಾಗಿ ಹೈಕೋರ್ಟ್ ಆದೇಶದಂತೆ ಮಠದ ಆಡಳಿತಕ್ಕೆ ಸಮಿತಿ ರಚಿಸುವಂತೆ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದಲ್ಲೂ ಸಂಸತ್ ಮೇಲ್ಮನೆ ಕದನ ಜೋರಾಗಿದೆ. ಯುಪಿಯಲ್ಲಿ ಅಡ್ಡ ಮತದಾನವಾಗಿದ್ದು ಸಮಾಜವಾದಿ ಪಕ್ಷಕ್ಕೆ ಶಾಸಕರು ಕೈಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶ ರಾಜ್ಯಗಳಲ್ಲೂ ರಾಜ್ಯಸಭಾ ಕದನ ಬಿಸಿಯೇರಿದೆ. ಉತ್ತರ ಪ್ರದೇಶದಲ್ಲಿ 10 ಹಾಗೂ ಹಿಮಾಚಲ ಪ್ರದೇಶದಲ್ಲಿ 1 ಸ್ಥಾನಗಳಿಗೆ ಮತದಾನ ನಡೆಯಿತು. ಯುಪಿಯಲ್ಲಿ ಬಿಜೆಪಿ 7 ಸ್ಥಾನಗಳ ಗೆಲುವು ನಿಶ್ಚಳವಾಗಿದೆ. ಅತ್ತ ಸಮಾಜವಾದಿ ಪಕ್ಷವು 3 ಸ್ಥಾನಗಳ ಮೇಲೆ ಕಣ್ಣಿಟ್ಟಿದೆ. ಇದರ ಮಧ್ಯೆ ಬಿಜೆಪಿಯು ಸಂಜಯ್ ಸೇಠ್ ಅವರನ್ನ 8ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವುದು ಕುತೂಹಲ ಕೆರಳಿಸಿದೆ. ಸಮಾಜವಾದಿ ಪಕ್ಷದ 10 ಶಾಸಕರು 8ನೇ ಅಭ್ಯರ್ಥಿ ಗೆಲ್ಲಿಸಲು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ಪಿ ಶಾಸಕ ರಾಕೇಶ್ ಪ್ರತಾಪ್ ಸಿಂಗ್ ಬಿಜೆಪಿಗೆ ಅಡ್ಡ ಮತದಾನ ಮಾಡಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಾರೆ. ಇನ್ನು ಮನೋಜ್ ಪಾಂಡೆ ಕೂಡ ಎಸ್ಪಿ ಪಕ್ಷದ ಮುಖ್ಯ ಸಚೇತಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಅಡ್ಡ ಮತದಾನ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲೂ 1 ಸ್ಥಾನಕ್ಕೆ ಮತದಾನ ನಡೆದಿದ್ದು 40 ಶಾಸಕರ ಬಲ ಇರೋ ಆಡಳಿತಾರೂಢ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಮುನ್ಸೂಚನೆ ನೀಡಿದ್ದಾರೆ. 25 ಶಾಸಕರನ್ನ ಹೊಂದಿರುವ ಬಿಜೆಪಿಯವರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನಲಾಗ್ತಿದೆ. ರಾಜ್ಯಸಭೆ ಚುನಾವಣೆ ಫಲಿತಾಂಶದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನು ಬೆಂಗಳೂರಿನಲ್ಲಿ ತಲೆದೂರಿರುವ ಜಲಸಂಕಷ್ಟ ಇದೀಗ ಹೋಟೆಲ್ ಮಾಲೀಕರಿಗೂ ತಟ್ಟಿದೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ಉತ್ತರ ತಾಲೂಕಿನ ದೊಡ್ಡ ಬ್ಯಾಲದಕೆರೆ ಹಾಗೂ ಗುಣಿ ಅಗ್ರಹಾರದ ಬಳಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 3 ಜನ ಕುಖ್ಯಾತ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 1,82,00,000 ಎಂಡಿಎಂಎ ಎಕ್ಸ್ಟಿಸಿ ಪಿಲ್ಸರ್ಗಳು 3 ಮೊಬೈಲ್ ಜಪ್ತಿ ಮಾಡಲಾಗಿದೆ. ಪ್ರಕರಣದ ಮತ್ತಿಬ್ಬರು ಕಿಂಗ್ ಪಿನ್ಗಳಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಬಿಸಿನೆಸ್ ವೀಸಾದಡಿ ಬೆಂಗಳೂರಿಗೆ ಬಂದು ಕೃತ್ಯ ನಡೆಸುತ್ತಿದ್ರು. ಬೆಂಗಳೂರಿನ ಟಿ ದಾಸರಹಳ್ಳಿಯ ಮಲ್ಲಸಂದ್ರದ 2 ಅಂಗನವಾಡಿಗಳು ಶೌಚಾಲಯವಿಲ್ಲದೆ ಸಾಂಕ್ರಾಮಿಕ ರೋಗಗಳ ಕೇಂದ್ರವಾಗಿದೆ. ಬಿಜೆಪಿ ಶಾಸಕ ಎಸ್ ಮುನಿರಾಜು ಪ್ರತಿನಿಧಿಸುವ ಕ್ಷೇತ್ರ ಇದಾಗಿದ್ದು ಪುಟ್ಟ ಮಕ್ಕಳಿಗೆ ಸೋಂಕು ತಗುಲಿದ್ರೆ ಹೊಣೆ ಯಾರು ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕಸದ ಪಕ್ಕದಲ್ಲೇ ಮಕ್ಕಳಿಗೆ ಕಲಿಸಲಾಗ್ತಿದೆಯಂತ ಅಂಗನವಾಡಿ ಅವ್ಯವಸ್ಥೆಗೆ ಪೋಷಕರು ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ಅಭಾವದ ಎಫೆಕ್ಟ್ ಹೋಟೆಲ್ ಮಾಲೀಕರಿಗೂ ತಟ್ಟಿದೆ. ನೀರಿನ ಬಳಕೆ ಬಗ್ಗೆ ಗಮನ ಹರಿಸಿ ಅಂತ ಹೋಟೆಲ್ಗಳಿಗೆ ಮಾಲೀಕರ ಸಂಘ ಆಗ್ರಹಿಸಿದೆ. ಹೋಟೆಲ್ ಸಿಬ್ಬಂದಿ ಮಾಲೀಕರು ನಿತ್ಯ ನೀರಿನ ಬಳಕೆ ಬಗ್ಗೆ ಗಮನ ಹರಿಸಿ ಈಗಾಗಲೇ ಸಾವಿರಾರು ರೂಪಾಯಿ ಕೊಟ್ಟು ಟ್ಯಾಂಕರ್ ತರಿಸೋ ಸ್ಥಿತಿ ಇದೆ. ಹೀಗೆ ಆದ್ರೆ ಮತ್ತಷ್ಟು ಸಮಸ್ಯೆ ಎದುರಾಗಬಹುದು ಅಂತ ಪಿಸಿ ರಾವ್ ಹೇಳಿದ್ದಾರೆ.